ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ನಾರಾಯಣಾಯ ನಲಿನಾಯತಲೋಚನಾಯ ನಾಮಾವಶೇಷಿತ ಮಹಾಬಲಿ ವೈಭವಾಯ ನಾನಾಚರಾಚರ ವಿದಾಯಕ ಜನ್ಮದೇಶ ನಾಭಿಪುಟಾಯ ಪುರುಷಾಯ ನಮಃ ಪರಸ್ಮೈ. ಓಂ ಶ್ರೀ ನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 20ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ. ವಾರ ಶುಕ್ರವಾರವಾಗಿದೆ. ತುಂಬಾ ವಿಶೇಷವಾದಂತಹ ದಿವಸ, ಚೈತ್ರ ಮಾಸದ ಶುಕ್ಲ ಪಕ್ಷ. ಅದರಲ್ಲೂ ಇವತ್ತಿನ ದಿವಸ ಅಂತೂ ತುಂಬಾ ವಿಶೇಷವಾಗಿದೆ. ಏನಿದೆ ವಿಶೇಷ ಹೇಳುವಂತಹದ್ದನ್ನು ನೋಡುವಾಗ ಪಂಚಾಂಗವನ್ನು ಮೊದಲು ನೋಡ್ಕೊಳ್ಳೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಆಗಿರತಕ್ಕಂತಹದ್ದು. ವಾರ ಶುಕ್ರವಾರ. ಈ ದಿವಸ ನಕ್ಷತ್ರ ರೇವತಿ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಬ್ರಹ್ಮನಾಮ ಯೋಗ ಇದೆ, ಬಾಲವಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಏನಿದೆ ಇವತ್ತಿನ ದಿವಸ ವಿಶೇಷ? ಚಂದ್ರ ದರ್ಶನಂ, ಬಾಲೇಂದು ಪೂಜಾ. ಇವತ್ತಿನ ದಿವಸ ಹೊಸ ವರ್ಷದ ಬಾಲಚಂದ್ರನ ಪೂಜೆಯನ್ನು ಮಾಡುವಂತಹ ದಿವಸ, ಬಾಲೇಂದು ಪೂಜಾ. ಜೊತೆಯಲ್ಲಿ ಅಮೃತ ಸಿದ್ಧಿ ಯೋಗ ಇದೆ. ಇವತ್ತು ವಾರ ಶುಕ್ರವಾರವಾಗಿದೆ, ರೇವತಿ ನಕ್ಷತ್ರ ಇದೆ. ಭೃಗು ರೇವತಿ ಚ ಹೇಳುವ ಪ್ರಕಾರವಾಗಿ ಶುಕ್ರವಾರ ರೇವತಿ ನಕ್ಷತ್ರ ಬಂದಾಗ ಅಮೃತ ಸಿದ್ಧಿ ಯೋಗ ಇರ್ತದೆ. ಆದ್ರಿಂದಲೇ ಇವತ್ತಿನ ದಿನ ವಿಶೇಷ ಇರತಕ್ಕಂತಹದ್ದು. ಇಂದಿನ ದಿವಸದ ಪೂಜೆ ಪುನಸ್ಕಾರಗಳೆಲ್ಲವೂ ಸಹಿತವಾಗಿ ಒಳ್ಳೆ ಫಲವನ್ನು ನೀಡುತ್ತದೆ. ವಸಂತ ನವರಾತ್ರಿ ಅಲ್ವೇ? ಈ ನವರಾತ್ರಿಯ ಕಾಲದಲ್ಲಿ ನಾವು ವಿಶೇಷವಾಗಿ ಶುಕ್ರವಾರ ಲಕ್ಷ್ಮೀ ಪೂಜೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಹೀಗಿರುವಾಗ ಇವತ್ತಿನ ದಿವಸದ ಗ್ರಹಗತಿಗಳು ಹೇಗೆ, 12 ರಾಶಿಯವರ ಫಲ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಖಗೋಳದಲ್ಲಿರತಕ್ಕಂತಹ ಗ್ರಹಗಳೆಲ್ಲವೂ ಸಹಿತವಾಗಿ ಸುಪ್ರೀತರಾಗಿದ್ದರೂ ಮನುಷ್ಯನ ಜೀವನದಲ್ಲಿ ಅದೆಷ್ಟೋ ಮಾರ್ಪಾಡುಗಳು. ನೋಡಿ, ಇವತ್ತಿನ ದಿವಸದ ಗ್ರಹಗತಿಯನ್ನು ನಾವು ನೋಡುವಾಗ ಮೇಷರಾಶಿ ಶೂನ್ಯ ರಾಶಿ, ವೃಷಭ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಎಂದಿನಂತೆ ಗುರು ಇದ್ದಾನೆ. ಕರ್ಕಾಟಕ ಶೂನ್ಯ, ಸಿಂಹರಾಶಿಯಲ್ಲಿ ಕೇತು, ಕನ್ಯಾ ರಾಶಿ ಶೂನ್ಯ, ತುಲಾ, ವೃಶ್ಚಿಕ, ಧನು, ಮಕರ ಈ ಎಲ್ಲ ರಾಶಿಗಳಲ್ಲೂ ಯಾವುದೇ ಗ್ರಹಗಳಿಲ್ಲ. ಕುಂಭರಾಶಿಯಲ್ಲಿ ಕುಜನಿದ್ದಾನೆ, ಬುಧನಿದ್ದಾನೆ ಮತ್ತು ರಾಹು ಇದ್ದಾನೆ. ಮೀನರಾಶಿ ಈಗಾಗಲೇ ರವಿ ಬಂದುಬಿಟ್ಟಿದ್ದಾನೆ. ರವಿ, ಶುಕ್ರರು ಮತ್ತು ಶನಿ ಈ 3 ಗ್ರಹಗಳು ಸಹಿತವಾಗಿ. ಹೀಗಿರುವಾಗ ಇವತ್ತಿನ ದಿವಸ ಮಾಂತಿ ಉದಯವಾಗಿರತಕ್ಕಂತಹದ್ದು ಯಾವ ರಾಶಿ? ನೋಡಿ, ಶುಕ್ರವಾರವಾದಾಗ ಮೀನರಾಶಿಯಲ್ಲಿ ಇಂದಿನ ದಿವಸ ರವಿ ಇದ್ದಾನೆ, ಚಂದ್ರನಿದ್ದಾನೆ, ಶನಿ ಇದ್ದಾನೆ, ಜೊತೆಯಲ್ಲಿ ಶುಕ್ರನೂ ಸಹಿತವಾಗಿದ್ದಾನೆ. ಹೀಗಿರುವಾಗ ಇವತ್ತಿನ ದಿವಸದ ಮಾಂದಿ ಉದಯವಾಗಿರತಕ್ಕಂತಹದ್ದು ಮೇಷರಾಶಿಯಲ್ಲಿ. ನೋಡಿ, ಮೇಷರಾಶಿಯಲ್ಲಿ ಬೇರೆ ಯಾವುದೇ ಗ್ರಹ ಇಲ್ಲ, ಶನಿಯ ಉಪಗ್ರಹವಾಗಿರತಕ್ಕಂತಹ ಮಾಂದಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿರುತ್ತದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ದ್ವಿತೀಯಾಧಿಪತಿ ಆಗಿರತಕ್ಕಂತಹ ಶುಕ್ರ ಧನಾಧಿಪತಿ ವ್ಯಯ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ವ್ಯಯ ಜಾಸ್ತಿ. ಜನ್ಮರಾಶಿಯಲ್ಲಿ ಮಾಂದಿ ಇದ್ದಾಗ ಸಾಧಾರಣವಾಗಿ ಮೌಢ್ಯತೆ, ಆಲಸ್ಯ ಜಾಸ್ತಿ ಆಗ್ತದೆ. ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಮೂಡು ಇರೋದಿಲ್ಲ. ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರುವಂತಹ ಸಾಧ್ಯತೆ. ಲಾಭ ಭಾವದಲ್ಲಿ ರಾಹು ಇದ್ದದ್ದರಿಂದ ಸ್ವಲ್ಪ ಲಾಭದ ವಿಚಾರದಲ್ಲೂ ತೊಂದರೆಗಳು ಉಂಟಾಗ್ತದೆ. ಪರಿಹಾರ ಅಗತ್ಯವಾಗಿದೆ. ಇವತ್ತಿನ ದಿವಸ ಅಮೃತ ಸಿದ್ಧಿ ಯೋಗ ಇದ್ದರೂ ಸಹಿತವಾಗಿ ಲಕ್ಷ್ಮೀ ಪೂಜೆ ಮಾಡಿಕೊಳ್ಳೇಬೇಕು. ಅದರಲ್ಲೂ ವರ್ಷದ ಮೊದಲನೆಯ ಲಕ್ಷ್ಮೀ ಪೂಜೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಬಾಲೇಂದು ಪೂಜಾ, ಚಂದ್ರನ ಪೂಜೆ ಮಾಡ್ಕೊಳ್ಬೇಕು ಇವತ್ತಿನ ದಿವಸ. ಚಂದ್ರ ಶಾಂತಿ ಹಾಗೂ ಲಕ್ಷ್ಮೀ ಪೂಜೆಯನ್ನ ಮಾಡಿಕೊಳ್ಳುವುದರಿಂದ ಮೇಷರಾಶಿಯವರಿಗೆ ಅತ್ಯಂತ ವಿಶೇಷವಾದಂತಹ ಧನಪ್ರಾಪ್ತಿ. ಲಕ್ಷ್ಮೀನಾರಾಯಣನ ಆರಾಧನೆ ಅಗತ್ಯ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವತಾಲಯಕ್ಕೆ ಹೋಗುವುದರಿಂದ ಕ್ಷೇಮ ಇದೆ. ಜೊತೆಯಲ್ಲಿ 9, 3 ಈ 2 ಸಂಖ್ಯೆಗಳನ್ನು ಇವತ್ತಿನ ದಿವಸ ಬಳಸಿಕೊಳ್ಳುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹಳದಿ, ಕೇಸರಿ, ಕೆಂಪು ಇತ್ಯಾದಿ ವಸ್ತ್ರಗಳೆಲ್ಲ ನಿಮಗೆ ಇವತ್ತಿನ ದಿವಸ ಅನುಕೂಲವನ್ನು ತರುತ್ತದೆ. ಜೊತೆಯಲ್ಲಿ ಕಂದು ಬಣ್ಣದ ಹಸುವಿಗೆ ಇವತ್ತಿನ ದಿವಸ ಗೋಗ್ರಾಸವನ್ನು ನೀಡಿ, ಆಗ ನಿಮ್ಮ ಕಷ್ಟ ನಿವಾರಣೆ. ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿ ಧನಸ್ಥಾನದಲ್ಲಿ, ಲಾಭದಲ್ಲಿ ನಿಮ್ಮ ರಾಶಿ ಆಧಿಪತಿ. ನಿಮಗೆ ಲಾಭ ಆಗಲೇಬೇಕು. ಆಕಸ್ಮಿಕ ಧನ ಪ್ರಾಪ್ತಿ. ಏನೋ ಎಲ್ಲಿಂದನೋ ಹಣ ಬರುವಂತಹ ಯೋಗಗಳು. ಆಕಸ್ಮಿಕವಾಗಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಎಲ್ಲೋ ಶೇಖರಿಸಿಟ್ಟಂತಹ ಹಣ ಇವತ್ತಿನ ದಿವಸ ನಿಮಗೆ ಲಭ್ಯವಾಗುವಂತಹ ಸನ್ನಿವೇಶ. ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುವಂತಹ ಸಾಧ್ಯತೆ. ವೃಷಭ ರಾಶಿಯವರಿಗೆ ಉದರ ಬೇನೆ ಇವತ್ತಿನ ದಿವಸ. ಏನೆಲ್ಲ ತಿನ್ಬಿಡ್ತೀರಿ, ಅದರಿಂದ ಹೊಟ್ಟೆ ನೋವು ಸಹ ಆರಂಭವಾಗುವಂತಹ ಸಾಧ್ಯತೆ. ನೋಡಿ, ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಗ್ರಹಗಳ ಸ್ಥಿತಿ ಇದ್ದದ್ರಿಂದ ಕರ್ಮದಲ್ಲಿ ಸಾಕಷ್ಟು ವ್ಯತ್ಯಾಸಗಳು. ಉದ್ಯೋಗದಲ್ಲಾಗಿರ್ಬೋದು, ಬಿಸಿನೆಸ್ ಅಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು ಸ್ವಲ್ಪ ವ್ಯತ್ಯಾಸ ಉಂಟಾಗಿ ಹಲವು ರೀತಿಯಂತಹ ಚಿಂತೆಗೆ ಕಾರಣವಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಹಾಗಿದ್ರೆ ವೃಷಭ ರಾಶಿಯವರು ಲಕ್ಷ್ಮೀನಾರಾಯಣನ ಆರಾಧನೆ. ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ ಹಾಗೂ ನಾರಾಯಣ ಹೃದಯ ಇದನ್ನ ನೀವು ಇವತ್ತಿನ ದಿವಸ ಓದುವುದರಿಂದ ಅಥವಾ ಓದಿಸುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣಗಳಿದ್ದಾವೆ. ನೀವು ಇಂದಿನ ಬಳಕೆಗಾಗಿ ಉಪಯೋಗಿಸುವಂತಹ ಸಂಖ್ಯೆ 6 ಮತ್ತು 8 ಬಳಸಿಕೊಳ್ಳಿ. ಅದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆಗಳು ಸಾಕಷ್ಟು. ಬಿಳಿ ಬಣ್ಣದ ವಸ್ತ್ರಗಳು, ಹಾಲು
ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಕಪ್ಪು ನಡೀತದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ವೃಷಭ ರಾಶಿಯವರು ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಚಂದ್ರ ಧನಾಧಿಪತಿ. ನೀವು ಮಾಡುವಂತಹ ಕರ್ಮಕ್ಕೆ ಅನುಗುಣವಾಗಿ ಲಾಭ ಇವತ್ತಿನ ದಿವಸ. ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಕ್ಕೆ ಅನುಗುಣವಾಗಿ ಲಾಭ ಉಂಟಾಗುವಂತಹ ಸಾಧ್ಯತೆ. ಎಲ್ಲೂ ಇಲ್ಲದ ವಸ್ತುಗಳು ನಿಮ್ಮಲ್ಲಿ ಲಭ್ಯವಾಗುವಂತಹ ಸಾಧ್ಯತೆ. ಎಲ್ಲಿಲ್ಲದ ಲಾಭವನ್ನು ಕಾಣುವಂತಹ ಸಾಧ್ಯತೆ. ಧನ ಸಮೃದ್ಧಿಯಾಗುವಂತಹ ಲಕ್ಷಣಗಳು ನೋಡಿ. ವ್ಯವಹಾರ ಸ್ಥಾನಾಧಿಪತಿ, ಸಪ್ತಮಾಧಿಪತಿ, ಕರ್ಮಾಧಿಪತಿ ಅಂತಹ ಗುರು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹೀಗಾಗಿ ಗುರುವಿನಿಂದ ಒಳ್ಳೆಯ ಲಾಭ, ಗುರುವಿನಿಂದ ಯಶಸ್ಸು, ಗುರುವಿನಿಂದ ಗುರಿಯನ್ನು ಹೊಂದುವಂತಹ ಒಂದು ಸಂಯೋಗ ಇವೆಲ್ಲ ಇರತಕ್ಕಂತಹದ್ದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ದೋಷ ಪರಿಹಾರಕ್ಕೆ, ಏನಾದರೂ ದೋಷ ಇದ್ರೆ ಆ ದೋಷ ಪರಿಹಾರ ಮಾಡ್ಕೊಳ್ಬೇಕಲ್ವಾ. ಆ ದೋಷ ಪರಿಹಾರಕ್ಕೆ ಗುರು ಶಾಂತಿ ಮಾಡ್ಕೊಳ್ಳಿ. ಶತ್ರುವಿನ ಮನೆಯಲ್ಲಿದ್ದಾನೆ ಗುರು. ನಿಮ್ಮ ರಾಶಿಯವನಿಗೆ ಶತ್ರುವಿನ ಮನೆ, ಆದ್ದರಿಂದ ಗುರು ಶಾಂತಿ. ಅಥವಾ ರಾಯರ ಮಂದಿರಕ್ಕೆ ಹೋಗಿ ಒಂದು ಪಲ್ಲಕ್ಕಿ ಸೇವೆಯನ್ನು ಮಾಡಿಸಿ, ಅದರಿಂದಲೂ ನಿಮಗೆ ದೋಷ ನಿವಾರಣೆ ಆಗುವಂತಹ ಲಕ್ಷಣಗಳು ನೋಡಿ. ನಿಮ್ಮ ರಾಶಿಯಿಂದ ಕರ್ಮಭಾವದಲ್ಲಿರ್ತಕ್ಕಂತಹ ಶನಿ ಮಹಾತ್ಮ ಉದ್ಯೋಗ ವ್ಯವಹಾರದಲ್ಲೆಲ್ಲ ತೊಡಕನ್ನು ತಂದಾನು. ಆದ್ದರಿಂದ ಶನಿ ಶಾಂತಿ, ಎಳ್ಳು ದಾನ, ಕಪ್ಪು ವಸ್ತ್ರದಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಅನುಕೂಲವಾಗ್ತದೆ. ಹಸಿರು ಬಣ್ಣದ ವಸ್ತ್ರ ನಿಮಗೆ ಇವತ್ತಿನ ದಿವಸ ಯಶಸ್ಸನ್ನು ಕೊಡ್ತದೆ. 6-3 ಸಂಖ್ಯೆ ನಿಮಗೆ ಇವತ್ತಿನ ದಿವಸ ಲಾಭವನ್ನು ತರ್ತದೆ. ಪೂರ್ವ ದಿಕ್ಕು ಅಥವಾ ಆಗ್ನೇಯ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ ಇದೆ ಮಿಥುನ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಚಂದ್ರನು ಭಾಗ್ಯ ರಾಶಿಯಲ್ಲಿದ್ದಾನೆ. ಭಾಗ್ಯ ವೃದ್ಧಿ, ಎಣೆ ಇಲ್ಲದ ಭಾಗ್ಯವನ್ನು ಕಾಣುವಂತಹ ಒಂದು ಸುಯೋಗ. ಮನೆಗೆ ನೆಂಟರು ಇಷ್ಟರು ಬಂದು ಬಳಗ ಎಲ್ಲರ ಆಗಮನ. ಮನೆಗೆ ಬರುವಾಗ ಅವ್ರ ಕೈ ತುಂಬ ಸಾಮಗ್ರಿಗಳನ್ನ ಏನಾದರೂ ಹಿಡ್ಕೊಂಡು ಬರ್ತಾರೆ ಆಯ್ತಾ. ನಿಮ್ಮನ್ನ ಒಳ್ಳೆಯ ರೀತಿಯಲ್ಲಿ ನೋಡುವಂತಹ ಒಂದು ಸುಯೋಗದ ಕ್ಷಣಗಳು, ಅದರಿಂದ ನಿಮಗೆ ಒಳ್ಳೆಯ ಮನಸ್ಸು, ಒಳ್ಳೆಯ ಲಾಭ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು. ಪಿತ್ರಾರ್ಜಿತವಾದಂತಹ ಆಸ್ತಿ ಪಾಸ್ತಿ ಲಭ್ಯವಾಗುವಂತಹ ಲಕ್ಷಣಗಳು, ಮನಸ್ಸಿಗೆ ಸಮಾಧಾನ ತರುವಂತಹ ಸ್ಥಿತಿ. ವ್ಯಾಪಾರ ವ್ಯವಹಾರದಲ್ಲಿ ಬಡ್ತಿ ಅನುಕೂಲ ಉಂಟಾಗ್ತದೆ. ನಿನ್ನೆಕ್ಕಿಂತ ಇವತ್ತು ಸ್ವಲ್ಪ ವ್ಯಾಪಾರ ಜಾಸ್ತಿ, ಅಥವಾ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಸಿಗುವಂತಹ ಲಕ್ಷಣಗಳು. ಇದೆಲ್ಲವನ್ನು ನೋಡುವಾಗ ಇವತ್ತಿನ ದಿವಸ ನಿಮಗೆ ಒಳ್ಳೆ ಶುಭದಾಯಕವಾಗಿ ಕಾಣಿಸ್ತದೆ. ಪರಿಹಾರಕ್ಕೆ ಏನಾದರೂ ಬೇಕಾ? ದೋಷ ಪರಿಹಾರಕ್ಕೆ ಈಗೆಲ್ಲ ಇದು ಹೇಳಿರ್ತಕ್ಕಂಥದ್ದು ಆಗಬೇಕಲ್ಲ. ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಸಾಧ್ಯವಾದರೂ ಒಂದು ಚಂಡಿಕಾ ಪಾರಾಯಣ ಮಾಡ್ಕೊಳ್ಳಿ. ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಲಕ್ಷ್ಮೀ ಮಂತ್ರದಿಂದ ನೀವು ಚಂಡಿಕಾ ಪಾರಾಯಣವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಆರೋಗ್ಯ ಭಾಗ್ಯ, ನೆಮ್ಮದಿ ಉಂಟಾಗುವಂತಹ ಲಕ್ಷಣಗಳು. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2, 3, 1 ಇವುಗಳನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ. ಹಳದಿ ಬಣ್ಣದ ವಸ್ತ್ರಗಳು, ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ನೀವು ಮಾಡುವಂತಹ ಕೃಷಿ ಕ್ಷೇತ್ರದಲ್ಲಿ ಅಥವಾ ವ್ಯಾಪಾರಿ ವೃತ್ತಿಯಲ್ಲಿ ನಿಮಗೆ ಅನುಕೂಲವನ್ನು ತರ್ತದೆ. ದುರ್ಗಾದೇವತೆಯ ಆರಾಧನೆಯನ್ನು ಮಾಡಿಕೊಳ್ಳಿ. ದಕ್ಷಿಣ ದಿಕ್ಕಿನಲ್ಲಿ ಕಷ್ಟ ನಿವಾರಣೆಗೆ ಪರಿಹಾರ ಮಾಡಿಕೊಳ್ಳಿ, ಶುಭವಾಗುತ್ತೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 8ನೇ ಮನೆಯಲ್ಲಿ ಶನಿಯ ಒಟ್ಟಿಗಿದ್ದಾನೆ, ಶತ್ರುಗಳ ಒಟ್ಟಿಗಿದ್ದಾನೆ. ಅಷ್ಟಮ ಶನಿ ಬೇರೆ ನಡೀತಾ ಇದೆ. ನಿಮಗೆ ಆರೋಗ್ಯದಲ್ಲಿ ಏರುಪೇರು, ಅವಮಾನ, ಅಪವಾದ, ಅಪರಾಧಿಯಾಗಿ ನಿಲ್ತೀರಿ, ನಷ್ಟ ಸಂಭವ, ಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳೆಲ್ಲ ಅಸ್ತವ್ಯಸ್ತವಾಗುವಂತಹ ಸನ್ನಿವೇಶ, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ ಸಿಂಹರಾಶಿಯವರು. ಯಾರಿಗೂ ಇಲ್ಲದ ತೊಂದರೆಗಳು ನಿಮಗೆ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕಾಗಿ ಆಂಜನೇಯನ ಉಪಾಸನೆ, ಹನುಮಾನ್ ಚಾಲಿಸಾವನ್ನು ಓದಿ, ಆದಿತ್ಯ ಹೃದಯವನ್ನು ಪಠನ ಮಾಡ್ಕೊಳ್ಳಿ. ಆಗ ನಿಮಗೆ ಆರೋಗ್ಯ ಚೆನ್ನಾಗಾಗ್ತದೆ, ಶತ್ರುಗಳು ದೂರ ಸರಿತಾರೆ, ವ್ಯವಹಾರಗಳು ನಡೀತದೆ. ಅದರಿಂದ ನಿಮಗೆ ಕ್ಷೇಮ ಉಂಟಾಗುವಂತಹ ಸಾಧ್ಯತೆಗಳು. 1, 2, 3 ಈ 3 ಸಂಖ್ಯೆಗಳನ್ನು ಬಳಸಿಕೊಳ್ಳುವುದರಿಂದ ನಿಮಗೆ ಕ್ಷೇಮ ಇದೆ. ಕೆಂಪು ಬಣ್ಣದ ವಸ್ತ್ರಗಳು, ಗುಲಾಬಿ ಬಣ್ಣದ ವಸ್ತ್ರಗಳು ಅಥವಾ ಕೆಂಪು ರೇಖೆ ಇರತಕ್ಕಂತಹ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತಿನ ದಿವಸ ಸಾಧ್ಯವಾದರೆ ಶ್ರೀರಾಮನ ಸೇವೆಯನ್ನು ಸಾಧ್ಯವಾದಷ್ಟು ಮಾಡಿಕೊಳ್ಳಿ. ಈಗಾಗಲೇ ವಸಂತ ನವರಾತ್ರಿ, ರಾಮನವಮಿ ಬರ್ತಾ ಇದೆ. ರಾಮನ ಸೇವೆ ಇಂದಿನಿಂದಲೇ ಆರಂಭ ಮಾಡ್ಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಸೂರ್ಯ. ದ್ಯುನಾಥೋ ಯದಾ ದ್ಯೂನಜಾತೋ ನರಸ್ಯ ಪ್ರಿಯಾತಾಪನಂ. ಹೆಂಡತಿಯಿಂದ ತಾಪ ಉಂಟಾಗ್ತದೆ. ಹೆಂಡತಿಯಿಂದ ಕೆಟ್ಟ ಮಾತನ್ನ ಕೇಳಬೇಕಾಗ್ತದೆ. ಹೆಂಡತಿಯೇ ನಿಮಗೆ ಶತ್ರುವಾಗಿ ನಿಲ್ಲುವಂತಹ ಸಾಧ್ಯತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸೋಲುಂಟಾಗುವಂತಹ ಲಕ್ಷಣಗಳು. ಅದರಲ್ಲೂ ಮಾರ್ಕೆಟಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತೀರಿ, ಜನಾಕರ್ಷಣೆ ಕಡಿಮೆ, ನಿಮ್ಮ ಅಂಗಡಿಗೆ ಜನ ಬರೋದಿಲ್ಲ, ವ್ಯಾಪಾರ ನಷ್ಟ ಸಂಭವ. 7ನೇ ಮನೆಯಲ್ಲಿ ಶನಿ ಮಹಾತ್ಮ, 7ನೇ ಮನೆಯಲ್ಲೇ ಶುಕ್ರ ಇದ್ದಾನೆ. ಅಲಂಕಾರ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ. ಜೊತೆಯಲ್ಲಿ ಅಡಿಗೆ ಭಟ್ರು, ಅಡಿಗೆಯನ್ನು ಮಾಡಿ ಹಂಚುವವರು, ಅವರಿಗೆ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ವಿಶೇಷವಾಗಿ ಲಕ್ಷ್ಮೀ ಆರಾಧನೆಯನ್ನು ಮಾಡುವುದರಿಂದ, ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ, ಕಳಶ ಇಟ್ಟು ಮಾಡಿ ಅಥವಾ ಫೋಟೋ ಇಟ್ಕೊಂಡು ಮಾಡಿ,
ಅಥವಾ ಪಾರಾಯಣ ಪುಸ್ತಕವನ್ನು ಇಟ್ಕೊಂಡು ಮಾಡಿ. ಲಕ್ಷ್ಮೀದೇವಿಯ ಪೂಜೆಯಿಂದ ಇವತ್ತಿನ ಕಷ್ಟ ಎಲ್ಲ ನಿವಾರಣೆಯಾಗುವಂತಹ ಲಕ್ಷಣಗಳು. ಆದಾಯಕ್ಕಾಗಿ ಲಕ್ಷ್ಮೀನಾರಾಯಣ ಯಂತ್ರಧಾರಣೆ. ದುಷ್ಟ ಜನರು ದೂರವಾಗುವುದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನವಾಕ್ಷರಿ ಜಪವನ್ನು ಜಪಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವಂತರ್ತದೆ, ಅಥವಾ ಹಸಿರು ಬಣ್ಣದ ಚಿತ್ತಾರ ಇರತಕ್ಕಂತಹ ರೇಖೆಗಳು ಇರತಕ್ಕಂತಹ ವಸ್ತ್ರಗಳನ್ನು ಧರಿಸುವುದರಿಂದ ನಿಮಗೆ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣ ಇದೆ. ಉತ್ತರ ದಿಕ್ಕಿನಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿ ವ್ಯಾಪಾರ ವಹಿವಾಟನ್ನು ಇಟ್ಟುಕೊಳ್ಳುವುದರಿಂದ ಕನ್ಯಾ ರಾಶಿಯವರಿಗೆ ಕ್ಷೇಮ ಉಂಟಾಗ್ತದೆ. ಮಾಡ್ಕೊಳ್ಳಿ, ಶುಭವಾಗ್ತದೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಶತ್ರು ರಾಶಿಯಲ್ಲಿದ್ದಾನೆ. ಹಾಗಂದ್ರೆ ನಿಮ್ಮ ರಾಶಿಗೆ ಶತ್ರುವಾಗಿರ್ತಕ್ಕಂತಹ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಗುರುವಿನ ದೃಷ್ಟಿ ಇದ್ದಾಗ ಕೆಲಸ ಕಾರ್ಯಗಳು ಸುಲಭವಾಗಿ ಆಗ್ತದೆ. ಮಂಗಲ ಕಾರ್ಯ ಮಾಡಬಾರ್ದು ಅಂತಿದ್ರು ಹೋಗ್ತದೆ, ಮಾಡುವಂತಹ ಪ್ರಮೇಯಗಳು ಉಂಟಾಗ್ತದೆ. ಆದರೆ ನಿಮ್ಮ ರಾಶಿಯಾಧಿಪತಿ ಶತ್ರು ರಾಶಿಯಲ್ಲಿದ್ದ ಶತ್ರುಗಳ ಕಾಟದಿಂದ ತೊಂದರೆ, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ, ಆರೋಗ್ಯದ ವಿಷಯದಲ್ಲಿ ತೊಂದರೆ, ಬಿದ್ದು ಏಟು ಮಾಡಿಕೊಳ್ಳುವಂತಹ ಸಂದರ್ಭ, ಕೈಕಾಲು ಉಳಿಸ್ಕೊಳ್ತೀರಿ. ಜೊತೆಯಲ್ಲಿ ಶುಕ್ರನ ಬೆರಳಿಗೆ ಇವತ್ತಿನ ದಿವಸ ಏನಾದ್ರು ನೋವುಂಟಾಗುವಂತಹ ಸಾಧ್ಯತೆ. ಯಾವುದು? ಶುಕ್ರನ ಬೆರಳು. 2 ಕೈಗಳಲ್ಲಿ ಈ ಬೆರಳಿಗೆ ಶುಕ್ರನ ಬೆರಳು ಅಂತ ಹೇಳ್ತಾರೆ ಇದಕ್ಕೆ. ಆದ್ದರಿಂದ ಈ ಬೆರಳಿಗೆ ಏನಾದ್ರು ತೊಂದರೆ ಆಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶುಕ್ರ ಜಪ, ವಸ್ತ್ರದಾನ, ಅಕ್ಕಿ ದಾನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನು ಮಾಡುವುದರಿಂದ ಕ್ಷೇಮ. ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗಾಗಿ ಲಕ್ಷ್ಮೀನಾರಾಯಣ ಯಂತ್ರಧಾರಣೆ ಅಥವಾ ಮಹಾಲಕ್ಷ್ಮಿ ಮಾಲೆಯನ್ನು ಧರಿಸುವುದರಿಂದ ನಿಮಗೆ ಕ್ಷೇಮ ಉಂಟಾಗುವಂತಹ ಲಕ್ಷಣಗಳು. ಲಕ್ಷ್ಮೀ ಮಾಲೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ಧರಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾರಾಶಿಯವರು ಇವತ್ತಿನ ದಿವಸ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಪಂಚಮ ಸ್ಥಾನದಲ್ಲಿ ಶನಿ ಮಹಾತ್ಮನಿದ್ದಾನೆ, ಪಂಚಮದಲ್ಲಿ ಶುಕ್ರ ಸಪ್ತಮಾಧಿಪತಿ ಇದ್ದಾನೆ, ಪಂಚಮದಲ್ಲಿ ಭಾಗ್ಯಾಧಿಪತಿ ಅಂತ ರವಿ ಇದ್ದಾನೆ, ಚಂದ್ರನೊಟ್ಟಿಗೆ ಸೇರ್ಕೊಂಡಿದ್ದಾನೆ. ಒಳ್ಳೆಯದು ಅಂತ ಹೇಳಬೇಕಾ? ಸಾಕಷ್ಟು ಒಳ್ಳೆಯದಾಗುವಂತಹ ಲಕ್ಷಣಗಳು. ಕೆಟ್ಟದ್ದು ಅಂತ ನೋಡುವಾಗ ಅತಿ ಕೆಟ್ಟದ್ದು ಮಕ್ಕಳಿಂದಲೇ ಇವತ್ತಿನ ದಿವಸ ಬಯಸ್ಕೊಳ್ತೀರಿ. ಮಕ್ಕಳೇ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆಗಳು. ದೂರ ದೇಶದಲ್ಲಿರ್ತಕ್ಕಂತಹ ಮಕ್ಕಳುಗಳಿಂದ ಇವತ್ತಿನ ದಿವಸ ಕೆಟ್ಟ ವಾರ್ತೆಯನ್ನು ಕೇಳಬೇಕಾದಂತಹ ಸಂದರ್ಭ ಬರ್ತದೆ. ವ್ಯಾಪಾರ ವಹಿವಾಟಿನಲ್ಲಿ ಲಾಸ್ ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆ. ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಲಕ್ಷ್ಮೀ ಹೃದಯ. ಪೃಥ್ವೇಪತಿತ್ವಂ ಪುರುಷೋತ್ತಮತ್ವಂ ವಿಭೂತಿ ವಾಸಂ ವಿವಿಧಾರ್ಥ ಸಿದ್ಧಿಂ. ಹಲವು ಮುಖದಿಂದ ಸಂಪಾದನೆ ಮಾಡುವುದಕ್ಕೆ ಲಕ್ಷ್ಮೀನಾರಾಯಣ. ಆ ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ವೃಶ್ಚಿಕ ರಾಶಿಯವರಿಗೆ ಇಂದು ಕ್ಷೇಮ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. 3 ಬೇಕಾದರೂ ಸೇರಿಸ್ಕೊಳ್ಬಹುದು. ಹಳದಿ ಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರಗಳು, ಕೆಂಪು ಬಣ್ಣದ ವಸ್ತ್ರಗಳೆಲ್ಲ ನಿಮಗೆ ಆಗಿಬರ್ತದೆ. ಇಂದಿನ ದಿವಸದ ಕಷ್ಟ ನಿವಾರಣೆಗೆ ಉತ್ತರ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮಾಡಿಕೊಳ್ಳಿ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿತ್ತು ನೋಡ್ತಾ ಇದ್ದಾನೆ. ಗುರುವಿನ ದೃಷ್ಟಿ ಇದೆ, ಒಳ್ಳೆ ಯೋಗ. ಹಾಗಂದ್ರೆ 4ನೇ ಮನೆಯಲ್ಲಿ ಶನಿ ಮಹಾತ್ಮ ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ 10ನೇ ದೃಷ್ಟಿಯಿಂದ. ಕೆಲಸಗಾರರಿಂದ ತೊಂದರೆ ಏನಾದರೂ ಆಗಬಹುದು. ಭೃತ್ಯ ವರ್ಗದವರಿಂದ ತೊಂದರೆ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರಗಳಿಗೆ ನಿಮಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವುದಕ್ಕೆ ಅಳುಕುಂಟಾಗುವಂತಹ ಸಾಧ್ಯತೆ. ಶತ್ರುಗಳೇ ಎದನ್ನಲ್ಲಿ ಓಡಾಡ್ತಾ ಇದ್ರು, ಯಾರಿಗೆ ತಾನೇ ವ್ಯಾಪಾರ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ. ಶತ್ರುಗಳು ಅಂತ ಗೊತ್ತಾದ ಮೇಲೆ ತೊಂದರೆ ಜಾಸ್ತಿ ಆಗುವಂತಹ ಸಾಧ್ಯತೆ. ಇವರೇ ನಮಗೆ ತೊಂದರೆ ಮಾಡಿದವರು. ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಸುದರ್ಶನ ಜಪ, ಸುದರ್ಶನ ಹೋಮ. ಸಾಧ್ಯವಾದಲ್ಲಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವುದಕ್ಕೋಸ್ಕರವಾಗಿ ಲಕ್ಷ್ಮೀ ಸುದರ್ಶನ ಯಂತ್ರವನ್ನು ಧಾರಣೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಧನುರಾಶಿಯವರು 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ ತರ್ತದೆ. ಉತ್ತರ ದಿಕ್ಕಿನ ವ್ಯಾಪಾರದಿಂದ ನಿಮಗೆ ಲಾಭವಾಗ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ಮಹಾತ್ಮನು ಶುಕ್ರನೊಟ್ಟಿಗೆ ತೃತೀಯ ಭಾವದಲ್ಲಿದ್ದಾನೆ, ಮಿತ್ರರೊಟ್ಟಿಗೆ. ಮಿತ್ರ ಲಾಭ ಇವತ್ತಿನ ದಿವಸ, ಮಿತ್ರ ಸಂಪ್ರಾಪ್ತಿ ಇವತ್ತಿನ ದಿವಸ. ಹೀಗಾಗಿ ಸ್ವಲ್ಪ ಜಾಗೃತಿಯೂ ಬೇಕು. ಮಿತ್ರರಿಂದ ವ್ಯಸನ ಉಂಟಾಗುವಂತಹ ಸಾಧ್ಯತೆಗಳು. ವ್ಯಸನಕ್ಕೆ ನಿಮ್ಮನ್ನು ಎಳೆದಾರು, ಬಹಳ ಹುಷಾರಾಗಿರಿ. ಮಿತ್ರರಿಂದ ಹಲವಾರು ತೊಂದರೆಗಳು, ಕಷ್ಟ ಕೊಡುವಂತಹ ಮಿತ್ರರು ನಿಮಗೆ ಇವತ್ತಿನ ದಿವಸ ಸಿಗುವಂತಹ ಸಾಧ್ಯತೆಗಳು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ. ಆರೋಗ್ಯದಲ್ಲಿ ನೆಮ್ಮದಿಯನ್ನು ಕಾಣ್ತೀರಿ. ಬೆಳ್ಳಿ ಬಂಗಾರ ವ್ಯಾಪಾರ ಮಾಡುವವರಿಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಲಕ್ಷಣ. ವಸ್ತ್ರ ವ್ಯಾಪಾರಿಗಳಿಗೂ ಇವತ್ತಿನ ದಿವಸ ಲಾಭ ಇದೆ. ದೋಷ ನಿವಾರಣೆಗಾಗಿ ಮಕರ ರಾಶಿಯವರು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಹನುಮಾನ್ ಚಾಲಿಸಾವನ್ನು ಓದಿ. ಜೊತೆಯಲ್ಲಿ ದಶರಥ ಕೃತ ಶನೇಶ್ವರ ಸ್ತೋತ್ರಂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಸ್ತೋತ್ರವನ್ನು ಪಠನ ಮಾಡುವುದರಿಂದ ಶನಿ ಪೀಡೆಯಿಂದ ಮುಕ್ತರಾಗ್ತೀರಿ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಮಕರ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡ್ಕೊಳ್ಳಿ. ಕಪ್ಪು ಬಣ್ಣ, ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ, ಶುಭವಾಗುತ್ತೆ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಶನಿ ಮಹಾತ್ಮ ಮಂದ ಧನ, ನಿಧಾನವಾಗಿ
ಹಣಕಾಸು ಏರ್ತದೆ. ನಿಮ್ಮಲ್ಲಿ ಅಧಿಕವಾದಂತಹ ಲಾಭವನ್ನು ಕಾಣಲಿಕ್ಕೆ ಆಗೋದಿಲ್ಲ. ವ್ಯಾಪಾರದಲ್ಲಿ ಸೋಲುಂಟಾಗುವಂತಹ ಸಾಧ್ಯತೆಗಳು, ವೈಮನಸ್ಯ ಕಾಣಿಸ್ತದೆ. ಸ್ತ್ರೀಯರೊಟ್ಟಿಗೆ ಜಗಳ, ಸ್ತ್ರೀಯರೇ ನಿಮಗೆ ತೊಂದರೆ ಕೊಡುವಂತಹದ್ದು. ಆದ್ರಿಂದ ಸ್ವಲ್ಪ ಜಾಗ್ರತೆ ಬೇಕು ಸ್ತ್ರೀ ವಿಷಯದಲ್ಲಿ. ಕೆಲವರಿಗೆ ಸ್ತ್ರೀ ಶಾಪ, ಕೆಲವರಿಗೆ ಸ್ತ್ರೀಯರ ಕೋಪವನ್ನು ನೋಡಬೇಕಾದಂತಹ ಸಂದರ್ಭ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಚಂಡಿಕಾ ಪಾರಾಯಣ ಅಥವಾ ಚಂಡಿ ಹೋಮ ಅಥವಾ ಚಂಡಿ ಹೋಮದಲ್ಲಿ ಪಾಲ್ಗೊಳ್ಳುವಿಕೆ. ಇವೆಲ್ಲ ಮಾಡಿಕೊಂಡಾಗ ನಿಮಗಿರ್ತಕ್ಕಂತಹ ದೋಷಗಳೆಲ್ಲ ಪರಿಹಾರವಾಗಿ, ಚಂಡಿಯ ಅನುಗ್ರಹದಿಂದ ದೋಷ ಪರಿಹಾರವಾಗಿ ನಿಮ್ಮ ಕಷ್ಟದಿಂದ ಮುಕ್ತರಾಗ್ತೀರಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಕಪ್ಪು ವರ್ಣ, ನೀಲವರ್ಣ ನಿಮಗೆ ಆಗಿ ಬರುವಂತಹದ್ದು. ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರದಿಂದ ಸಾಕಷ್ಟು ಅಭಿವೃದ್ಧಿ ಕುಂಭರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರನಿದ್ದಾನೆ, ಉಚ್ಚನಾಗಿದ್ದಾನೆ. ಒಳ್ಳೆಯ ವ್ಯಾಪಾರ ವ್ಯವಹಾರಗಳು. ಉಚ್ಚನಾಗಿದ್ದಾಗ ಸಾಧಾರಣವಾಗಿ ವ್ಯಾಪಾರ ವ್ಯವಹಾರಗಳು ಮೊದಲನೇ ಅಂತಸ್ತಿನಲ್ಲಿ ನಡೆಯೋದು ಕಷ್ಟ. 2 ಅಥವಾ 3ನೇ ಅಂತಸ್ತಿನಲ್ಲಿ ವ್ಯಾಪಾರ ವ್ಯವಹಾರಗಳು ಚೆನ್ನಾಗುವಂತಹ ಸಾಧ್ಯತೆಗಳು. ಮಕ್ಕಳ ವಸ್ತ್ರ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲತೆಗಳು. 1 ವರ್ಷದಿಂದ ಹಿಡಿದು 12 ವರ್ಷದವರೆಗಿನ ಮಕ್ಕಳ ವಸ್ತ್ರ ಉಡುಗೆ ನಿಮ್ಮಲ್ಲಿ ಒಳ್ಳೆಯ ವ್ಯಾಪಾರ ಆಗುವಂತಹ ಲಕ್ಷಣ. ಸ್ತ್ರೀಯರಿಂದ ವ್ಯಾಪಾರ ಅಭಿವೃದ್ಧಿ, ಹೆಣ್ಣು ಮಕ್ಕಳಿಂದ ವ್ಯಾಪಾರ ವೃದ್ಧಿಯಾಗುವಂತಹ ಲಕ್ಷಣಗಳು. ವ್ಯಾಪಾರ ಸ್ಥಾನದಲ್ಲಿ ಸಾಧಾರಣ ಹೆಣ್ಣು ಮಕ್ಕಳು ವ್ಯಾಪಾರಕ್ಕಾಗಿ ಇರ್ತಾರೆ. ಅದೇ ಮುಂದುವರೆದಲ್ಲಿ ಒಳ್ಳೆಯ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು. ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದದ್ರಿಂದ ಕ್ಯಾಟರಿಂಗ್ ಮಾಡುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅಭಿವೃದ್ಧಿ. ಅಡಿಗೆಯನ್ನು ತಯಾರಿಸಿ ಹೇಳಿದಲ್ಲಿಗೆಲ್ಲ ತಗೊಂಡೋಗಿ ಕೊಟ್ಟು ಬರೋದು ಅಥವಾ ಉಣಬಡಿಸಿ ಬರೋದು, ಅದರಿಂದ ನಿಮಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ನಿಮ್ಮ ರಾಶಿಯಲ್ಲೇ ಸೂರ್ಯನು ಇದ್ದದ್ದರಿಂದ ರಾಜಕಾರಣಿಗಳಿಗೆ ಸಾಕಷ್ಟು ಅಭ್ಯುದಯ, ಅನುಕೂಲ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ಗುರು ಶಾಂತಿ ಮಾಡಿಕೊಳ್ಳಿ. ಕಂದು ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡಿ, ಕಡಲೆ ಕಾಳನ್ನು ನೆನೆ ಹಾಕಿ ಅದನ್ನು ಹಸುಗಳಿಗೆ ಕೊಡಿ. ಆಗ ನಿಮಗಿರ್ತಕ್ಕಂತಹ ಸಂಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣಗಳು. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ವಸ್ತ್ರ ನಿಮಗೆ ಆಗಿ ಬರ್ತದೆ. ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ ಮಾಡಿಕೊಳ್ಳುವುದರಿಂದ ಕ್ಷೇಮ. 12 ರಾಶಿಯವರು ಇವತ್ತಿನ ದಿವಸ ಅಮೃತ ಸಿದ್ಧಿ ಯೋಗ ಇದ್ದದ್ದರಿಂದ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ವಸಂತ ನವರಾತ್ರಿಯ ಕಾಲ. ಈ ಕಾಲದಲ್ಲಿ ಬಾಲೇಂದು ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಮಕ್ಕಳ ಅಭ್ಯುದಯಕ್ಕಾಗಿ ಬಾಲೇಂದು ಪೂಜೆ ಮಾಡಿಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗುತ್ತೆ. ವರ್ಷದ ಮೊದಲನೇ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನ ಮಾಡಿಕೊಳ್ಳುವುದರಿಂದ ಕಾರ್ಯಸಿದ್ಧಿಯೂ ಆಗ್ತದೆ, ಹಣಕಾಸಿಗೂ ತೊಂದರೆಯಾಗೋದಿಲ್ಲ. ವೀಕ್ಷಕರೇ ನೋಡಿ, ಉದ್ದಿಮೆ ಸ್ಥಳದಲ್ಲಿ ಅಥವಾ ಅಂಗಡಿ ಇತ್ಯಾದಿಗಳಲ್ಲಿ, ವ್ಯಾಪಾರಿ ಸ್ಥಳಗಳಲ್ಲೆಲ್ಲ ಲಕ್ಷ್ಮೀ ಪೂಜೆಯನ್ನ ಸಾಯಂಕಾಲದ ಹೊತ್ತಿನಲ್ಲಿ ಮಾಡ್ತಾರೆ. ಯಾಕಾಗಿ? ಲಕ್ಷ್ಮೀ ದೇವಿಯು ಸಾಯಂಕಾಲದ ಹೊತ್ತಿನಲ್ಲಿ ಜ್ಯೇಷ್ಠಾಲಕ್ಷ್ಮಿಯನ್ನು ಹೊರಗೆ ಹಾಕಿ ತಾನು ಪ್ರವೇಶ ಮಾಡ್ತಾಳಂತೆ. ಲಕ್ಷ್ಮೀ ದೇವಿಯು ಮನೆಯ ಒಳಗೆ ಬರುವಂತಹ ಕಾಲ ಯಾವುದು ಅಂದ್ರೆ ಸಾಯಂಕಾಲದ ಹೊತ್ತು. ಸಂಜೆ ಬಂದ ನೆಂಟರು ಯಾವಾಗಲೂ ಹೊರಗೆ ಹೋಗೋದಿಲ್ಲ, ಅವರು ಯಾವಾಗಲೂ ಒಳಗೆ ಉಳಿತಾರೆ. ಅವತ್ತಿನ ದಿವಸ ಉಳಿಯೋ ಪದ್ಧತಿ. ಅದೇ ರೀತಿಯಲ್ಲಿ ಸಾಯಂಕಾಲದಲ್ಲಿ ಲಕ್ಷ್ಮೀ ಪೂಜೆಯ ಆಗಮನಕ್ಕೋಸ್ಕರವಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾಗ ಬಂದ ಲಕ್ಷ್ಮಿ ಹೊರಟು ಹೋಗೋದಿಲ್ಲ, ತತ್ಕ್ಷಣದಲ್ಲಿ ಉಳಿತಾಳೆ. ಆ ಮನೆಯಲ್ಲಿ ಏನೇನು ಘಟನೆಗಳು ನಡೀತದೆ ಹೇಳುವಂತಹದ್ದನ್ನು ನೋಡ್ತಾಳೆ. ಆ ಘಟನೆಗಳಿಂದ ಒಳ್ಳೆಯ ಘಟನೆಗಳಾಗಿದ್ದರೆ ಸಂತೋಷ ಪಡ್ತಾಳೆ, ಅಲ್ಲಿಯೇ ನೆಲೆ ನಿಲ್ತಾಳೆ. ಕೆಟ್ಟ ಘಟನೆಗಳಾಗಿದ್ದರೆ ಅವಳು ಮಾರನೇ ದಿವಸ ನಿಮ್ಮ ಮನೆಯಲ್ಲಿ ಇಲ್ಲ, ಮತ್ತೆ ಹೊರಟು ಹೋಗ್ತಾಳೆ. ಅಂದಾಗ ನಾವು ಲಕ್ಷ್ಮಿಯನ್ನು ಬರಮಾಡಿಕೊಂಡಾಗ ಶುದ್ಧತೆಯಿಂದಿರಬೇಕು, ಶುದ್ಧ ಮನಸ್ಕರಾಗಿರಬೇಕು, ಶುದ್ಧ ರೀತಿಯಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕು. ಶುಕ್ರವಾರ ಸಾಯಂಕಾಲದಲ್ಲಿ ಕೈಕಾಲು ತೊಳೆದು ಮಡಿಯನ್ನುಟ್ಟು ಅಥವಾ ಸ್ನಾನವನ್ನು ಮಾಡಿ ಮಡಿಯನ್ನುಟ್ಟು, ವಿಶೇಷವಾಗಿ ನಮ್ಮ ಪದ್ಧತಿಗೆ ಅನುಗುಣವಾಗಿ ತಿಲಕವನ್ನಿಟ್ಟುಕೊಂಡು ಲಕ್ಷ್ಮೀದೇವಿಯ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಬೇಕಾಗಿರ್ತಕ್ಕಂಥದ್ದು. ಶ್ರದ್ಧಾಂ ಕಾಮಸ್ಯ ಮಾತರಾಂ. ಕಾಮನೆಗಳ ತಾಯಿ ಯಾವುದು ಅಂತಂದ್ರೆ ಶ್ರದ್ಧೆಯಿಂದ ನಾವು ಪೂಜೆಯನ್ನು ಮಾಡಿದಾಗ ಲಕ್ಷ್ಮೀ ದೇವಿಯು ಸಂಪ್ರೀತಳಾಗ್ತಾಳಂತೆ. ಲಕ್ಷ್ಮೀ ದೇವಿ ಸಂಪ್ರೀತಳಾಗಿ ಅದೇ ಮನೆಯಲ್ಲಿ ನೆಲೆಸಲಿಕ್ಕೆ ಅವಳು ಅನುಕೂಲವನ್ನು ಮಾಡಿಕೊಳ್ತಾಳೆ. ಆ ಮನೆಯಲ್ಲೇ ನಿಂತು ಪ್ರತಿನಿತ್ಯವೂ ಲಕ್ಷ್ಮೀ ಪೂಜೆಯನ್ನು ಕೈಗೊಳ್ತಾಳೆ. ಅಂದಾಗ ಲಕ್ಷ್ಮೀ ಪೂಜೆಯನ್ನು ಸಾಯಂಕಾಲದ ಸಂದರ್ಭದಲ್ಲಿ ಯಾರು ಬೇಕಾದರೂ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಖಂಡಿತವಾಗಿದೆ. ಯಾವ ವರ್ಣದವರು ಬೇಕಾದರೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಜಾತಿ ಮತ ಭೇದ ಇಲ್ಲ. ಯಾರು ಬೇಕಾದರೂ ಲಕ್ಷ್ಮೀ ಪೂಜೆಯನ್ನು ಸಾಯಂಕಾಲದ ಸಂದರ್ಭದಲ್ಲಿ ಮಾಡ್ಕೊಳ್ಬಹುದು. ಲಕ್ಷ್ಮೀ ದೇವಿಯು ಅತ್ಯಂತ ವಿಶೇಷವಾದಂತಹ ಒಂದು ಅಷ್ಟಾದಶ ಭುಜಾ ದೇವಿ ಸಾ ಸಹಸ್ರಭುಜಾ ಸತಿ ಹೇಳುವಂತ ಒಂದು ಆಧಾರ. ನಮಗೆ ಈಗ 18 ಭುಜ ಇದ್ದಂಗೆ ಕಾಣಿಸ್ತದೆ. ಇನ್ನೊಂದು ಗಳಿಗೆಯಲ್ಲಿ 1000 ಭುಜವುಳ್ಳಾಗಿ 1000 ಜನರನ್ನು ಹರಿಸ್ತಾ ಇರ್ತಾಳೆ. ಲಕ್ಷೋಪಲಕ್ಷ ಭುಜಗಳನ್ನು ಹೊಂದಿ ಅವರನ್ನೆಲ್ಲರನ್ನೂ ಸಹಿತವಾಗಿ ಸಂರಕ್ಷಣೆ ಮಾಡ್ತಾಳಂತೆ. ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಂದಲೂ ಪೂಜೆ ತೆಗೆದುಕೊಳ್ಳುವಂತಹ ಒಂದು ಮಹಾನ್ ಶಕ್ತಿ. ಅವರವರ ಧರ್ಮಕ್ಕೆ ಅನುಗುಣವಾಗಿ ಅವರವರು ಪೂಜೆಯನ್ನು ಮಾಡ್ತಾರೆ. ಆ ಪೂಜೆಯನ್ನು ತಕ್ಕೊಂಡಂತಹ ಲಕ್ಷ್ಮೀ ದೇವಿ ಮನುಷ್ಯರ ಋಣವನ್ನು ಇಟ್ಟುಕೊಳ್ಳೋದಿಲ್ಲ. ಸಂದಾಯಕ್ಕಾಗಿ ಅವಳು ಹಣವನ್ನು ಕೊಡ್ತಾಳೆ, ದವಸ ಧಾನ್ಯಾದಿಗಳನ್ನು ಕೊಡ್ತಾಳೆ, ಸಂತಾನವನ್ನು ಕೊಡ್ತಾಳೆ, ವಿಜಯವನ್ನು ಕೊಡ್ತಾಳೆ, ಕೌಟುಂಬಿಕವಾಗಿ ಆಸ್ತಿಕರನ್ನಾಗಿ ಮಾಡ್ತಾಳೆ. ಎಲ್ಲವೂ ಸಹಿತವಾಗಿ ಧನಾತ್ಮಕವಾಗಿರತಕ್ಕಂತಹ ಅಂತಹ ಲಕ್ಷ್ಮೀ ದೇವಿಯನ್ನ ಸಾಯಂಕಾಲದ ಸಂದರ್ಭದಲ್ಲಿ ನಾವು ಪೂಜಿಸಿದಾಗ ಸರ್ವಾಲಂಕಾರ ಭೂಷಿತೆಯಾಗಿರತಕ್ಕಂತಹ ಲಕ್ಷ್ಮೀ ದೇವಿ ನಮ್ಮೆಲ್ಲರ ಕಷ್ಟವನ್ನು ದೂರ ಮಾಡಿ
ನಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡ್ತಾಳಂತೆ. ಅದಕ್ಕೋಸ್ಕರವಾಗಿ ಸಾಯಂಕಾಲದ ಸಂದರ್ಭದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಬೇಕು. ಲಕ್ಷ್ಮೀ ಪೂಜೆಯನ್ನು ಸಾಯಂಕಾಲದ ಸಂದರ್ಭದಲ್ಲಿ ಮಾಡಿಕೊಳ್ಳುವುದರಿಂದ ನಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ನಮಗೊಂದು ಹೊಸ ಜೀವನ, ಇಂದಿನಿಂದಲೇ ಹೊಸ ಜೀವನ. ಇಂದೇ ಲಕ್ಷ್ಮೀ ದೇವಿಯ ಆಹ್ವಾನಕ್ಕೆ ಅತ್ಯಂತ ಶುಭದಾಯಕವಾದಂತಹ ದಿವಸ. ಲಕ್ಷ್ಮಿಯನ್ನ ಕರೆಯಿರಿ, ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮವರಿಗೆಲ್ಲ ತಿಳಿಸಿ, ಜೊತೆಯಲ್ಲಿ ಲೈಕ್ ಕೊಡಿ. ನನ್ನ ನಂಬರ್ಗಳ ಕೆಳಗೆ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು.